ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲಿನಿಂದಲೂ ಕೂಡ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಕುಮಾರಸ್ವಾಮಿ ಮನೆಗೆ ಹೋಗಿ ಸಿಎಂ ಮಾಡಿದವರು ಇವರೇ ಕಾಂಗ್ರೆಸ್ನವರು, ಆದರೆ ಅವ್ರ ಮೇಲೇನೆ ಪಿತೂರಿ ಮಾಡ್ತಾ ಇದ್ದಾರೆ. ಇದೀಗ ಅವರ ವಿರುದ್ಧವೇ ಕೇಸ್ ಹಾಕಿದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಜೊತೆಗೆ ಹಿಂದೆ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಕೇಸ್ ಹಾಕಿಸಿದ್ರು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದಾರೆ. ಯಡಿಯೂರಪ್ಪ ಕೇಸ್ನಲ್ಲಿ ಕೋರ್ಟ್ ಛೀಮಾರಿ ಹಾಕಿದೆ ಇವರಿಗೆ. ಹೀಗಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತಾಡಿದ್ದಾರೆ. ಅಕ್ರಮ ಗಣಿಗಾರಿಕೆ ಕೇಸ್ ಇತ್ತು, ಮತ್ತೊಮ್ಮೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಕೊಟ್ಟಿದ್ದಾರೆ ಸರ್ ಲೋಕಾಯುಕ್ತ. ನೋಡ್ರಿ, ದೇಶದ ರಾಜಕಾರಣ ನಡೆದದೆ. ಕೇಸ್ ಕ್ಲೋಸ್ ಆಗಿದ್ದು ಹೊಸ ಕೇಸ್ ತೆಗೆಯುವಂಥ ಪ್ರಯತ್ನ. ಇವ್ರ ಬಗ್ಗೆ ಏನು ಹೇಳಿದ್ರೆ, ಯಡಿಯೂರಪ್ಪನವ್ರ ಪೋಕ್ಸೋ ಕೇಸ್ ಬಗ್ಗೆ ಪರಮೇಶ್ವರದ ಆನ್ ರೆಕಾರ್ಡ್ ಸ್ಟೇಟ್ಮೆಂಟ್ ಅದ, ನಿಮ್ಮಲ್ಲಿ ಸಿಗ್ತದೆ. ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಅವ್ರು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಈಗ ಏನು ಮಾಡಿದರೆ, ಯಾವಾಗ ಸಿದ್ದರಾಮಯ್ಯನವ್ರ ಮೇಲೆ ಬಂತು ಅವಾಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಓಪನ್ ಮಾಡಿ ಭಾರಿ ಸ್ಪೀಡ್ ಮಾಡೋ ಪ್ರಯತ್ನ ಮಾಡಿದ್ವಿ. ಕೋರ್ಟ್ ಅಷ್ಟಾದ್ಮೇಲೆ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ. ನಮ್ಮ ಮೇಲೆ ಅವ್ರ ಮೇಲೆ ನಾವೇನೂ ಮಾಡಿಲ್ಲ. ನಮ್ಮ ಕಾಲದಾಗ ಯಾರ ಮೇಲೆ ನೋಡ್ರಿ, ಇಡಿ CBIಗೆ ಹೋಗಿದ್ದು, ಇಡಿ CBI ಇವತ್ತು ತನಿಖೆಯನ್ನು ಮಾಡ್ತಾ ಇದೆ. CBI ಮಾಡ್ತಾ ಇಲ್ಲ, CBI ಕೊಟ್ಟಿಲ್ಲ ಅವರು. ಯಾಕಂದ್ರೆ CBI ಕೊಟ್ಟರೆ ಹೋಗ್ತೀವಿ. ಇದು ಹಳೆ ಕೇಸ್ ಇದೆ. ನೀವ 2018ರಿಂದ ಒಟ್ಟಿಗೆ ಮಾಡಿದ್ರಲ್ಲ, ಮತ್ತು ಅವ್ರ ಮೇಲೆ ಅವಾಗೈತು, ಅವಾಗಿಂದ ಕೇಸ್ ಇದೆ. ಕುಮಾರಸ್ವಾಮಿ ಅವ್ರ ಮನೆಯಾಗಿದ್ದವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ತೀರಿ. ಏನು ನಿಮ್ತಿದೆ? ಸೊ ಹಾಗಾದ್ರೆ ಪ್ರಕರಣ ಏನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಗಣಿ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು CS ಸೊ ಸರ್ಕಾರ ಖನಿಜ ರಿಯಾಯಿತಿ ಕೂಡ ನೀಡಿರಲಿಲ್ಲ ಅನ್ನುವಂಥ ವಿಚಾರ. ಸೊ ಜೊತೆಗೆ 1960ರ ನಿಯಮಾವಳಿಯಲ್ಲಿ ಪಾಲನೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ, ಈ ಯಾವುದೇ ನಿಯಮಗಳನ್ನು ಪಾಲನೆ ಮಾಡದಲ್ಲೇ ಎಚ್.ಡಿ. ಕುಮಾರಸ್ವಾಮಿ ಅನುಮತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಯಮ 59(2)ರ ರಿಯಾಯಿತಿ ಬಗ್ಗೆ ಸ್ಪಷ್ಟ ಕಾರಣ ಕೂಡ ಕುಮಾರಸ್ವಾಮಿಯವರು ಕೊಟ್ಟಿರೋದಿಲ್ಲ. ಈ ಸ್ಪಷ್ಟ ಕಾರಣ ಇಲ್ಲದೆ ರಿಯಾಯಿತಿಗೆ ಪ್ರಸ್ತಾಪ ಇರುತ್ತೆ. ಸೊ ಪ್ರಸ್ತಾವನೆ ಏನು ಕಳಿಸ್ತಾರೆ ಅದನ್ನು ಕೇಂದ್ರ ಕೂಡ ಹೇಳುತ್ತೆ. ರಿಯಾಯಿತಿಗೆ ಪ್ರಸ್ತಾವ ಕಳಿಸಬೇಡಿ ಅಂಥೇಳಿ ಕೇಂದ್ರ ಕೂಡ ಹೇಳಿತ್ತು. ಪತ್ರ ಬರೆದು ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಈ ಹಿಂದೆನೇ ಕೂಡ ಸೂಚನೆಗಳನ್ನು ಕೊಟ್ಟಿತ್ತು. ಆದರೆ ಎಚ್.ಡಿ. ಕುಮಾರಸ್ವಾಮಿ CS ಅನುಮೋದನೆಗೆ ವ್ಯತಿರಿಕ್ತವಾಗಿ ಆದೇಶವನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ.